ನನಗೇನ ನೀವು ಹೇಳ್ತಾ ಇರೋದು ರಾಜಮಾತಾ ರಾಜಲಕ್ಷ್ಮಿ ಅವರೇ? ಎಲ್ಲಿಗೆ ಬಂದಿದ್ಯಾ ಅನ್ನೋ ಜ್ಞಾನ ಇದೆಯೇನೋ ನಿನ್ಗೆ? ದರಿದ್ರದವನೇ, ಇದು ನನ್ನ ಮನೆ. ಗೊತ್ತಿದೆ ರೀ, ಅದಕ್ಕೆ ಬಂದಿರೋದು. ಇನ್ನೇನ್ ರಾಡಿ ಎರ್ಚಕ್ ಬಂದಿದ್ಯೋ? ಈಗ ಮಾಡಿರೋ ತರ್ಲೆಗಳು ಸಾಲ್ದ? ಇನ್ನು ಏನು ಮಾಡಿಲ್ಲ, ಇನ್ನು ಮೇಲ್ ಶುರು. ನನ್ನ ಹೆಂಡತಿ ಒಳಗಡೆ ಇದ್ದಾಳೆ, ನೆನಪಿದೆಯಲ್ವಾ? ಅದಕ್ಕೆ ನನ್ನ ಹೆಂಡತಿ ನನ್ನ ಅರ್ಧಾಂಗಿ ಇಲ್ಲಿ ನಿಮ್ಮನೇಲಿರುವಾಗ ನಾನು ಒಬ್ಬನೇ ಅಲ್ಲಿ ಏನು ಮಾಡಲಿ ಹೇಳಿ? ನಾನು ಕರ್ತವ್ಯ ಪ್ರಜ್ಞೆ ಇರೋನು. ನನ್ನ ಹೆಂಡತಿ ಗಂಡನಾಗಿ ನನ್ನ ಕರ್ತವ್ಯ ನಿಭಾಯಿಸೋದು ಬೇಡವೇ? ದಿನ ಅಲ್ಲದೆ ಇದ್ರು ವಾರಕ್ಕೊಮ್ಮೆ ಆದ್ರೂ. ದರಿದ್ರದವನೇ, ಅಸಹ್ಯ ಕಣೋ ನಿನ್ನ ಮಾತು, ನಿನ್ನ ವರ್ತನೆ. ಛೀ, ಸುನೀತಾ ಅದು ಹ್ಯಾಕ್ ಸಹಿಸ್ಕೊಂಡಿದ್ಲು? ನಾನು ಆಡಬಾರ್ದು ಏನಂದೆ ರಾಜಮಾತಾ ರಾಜಲಕ್ಷ್ಮಿ ಅವರೇ? ಗಂಡನಾದವನು ಹೆಂಡತಿಯಿಂದ ಎಲ್ಲಾ ರೀತಿಯ. ಬೇಡ ಜಗ್ಗಿ, ಹದ್ದು ಮೀರಿ ಮಾತಾಡ್ತಿದ್ಯಾ. ಪರಿಣಾಮ ನೆಟ್ಟಿಗಿರಲ್ಲ. ಏನ್ರಿ, ಏನ್ ಮಾಡ್ಕೊಳಕ್ಕಾಗುತ್ತೆ ನಿಮ್ಮಿಂದ? ಜಗ್ಗಿ, ನಾಚಿಕೆ ಆಗಲ್ಲ ನಿನ್ಗೆ? ದೊಡ್ಡವರ ಹತ್ರ ಮಾತಾಡೋ ರೀತಿನ ಇದು? ಮರ್ಯಾದೆ ಬೇಡ ಸ್ವಲ್ಪನಾದ್ರೂ? ಮುಚ್ಚ ಬಾಯಿ, ನಿನ್ನಿಂದ ಮರ್ಯಾದೆ ಪಾಠ ಹೇಳ್ಸ್ಕೋಬೇಕಾಗಿಲ್ಲ ನಾನು. ಇನ್ನೊಂದು ಮಾತಾಡಿದ್ರೆ ಇಲ್ಲೇ ಊತಾಕ್ಬಿಡ್ತೀನಿ ನಿನ್ನ. ಶಾರು ಮಗನೇ. ಸುನೀತಾ, ಸುನೀತಾ ಅವಳಿಲ್ಲ. ಎಲ್ಲೋಗಿದ್ದಾಳೆ? ಬಳೆ ಅಂಗಡಿಗೆ ಹೋಗಿದ್ದಾಳೆ. ಹೇಳ್ತೀಯನೋ ನೀನೆ? ಕೈ ತುಂಬ ಬಳೆ ತಟ್ಕೊಂಡು ಗಲಗಲ ಅಂತ ಮನೆ ತುಂಬ ಓಡಾಡ್ತಿರೋ, ನನ್ನ ಮೈ ಮನ್ಸೆಲ್ಲ ಜಲ ಜಲ ಅಂತಿರುತ್ತೆ ಅಂತ. ಬೇಡದ್ದೆಲ್ಲ ಮಾತಾಡ್ಬೇಡ ನೀನು. ನೀನು ಬೇಡದ್ದೆಲ್ಲ ಮಾಡ್ಬೋದಾ? ನಾನೇನೋ ಮಾಡ್ದೆ? ಗಂಡ ನಾನು ಬದುಕಿದ್ದಾಗ್ಲೇ ನನ್ನ ಹೆಂಡತಿ ಕುತ್ತಿಗೆಯಿಂದ ತಾಳಿ ತೆಗ್ಸಿದೆಯಲ್ಲ, ಇದು ನ್ಯಾಯ ಏನೋ? ನಿನ್ನ ಹೆಂಡತಿ ತಾಯಿ ಕುತ್ತಿಗೆಯಲ್ಲಿ ಮಾಂಗಲ್ಯ ರಾರಾಜಿಸ್ತಾ ಇರಬೇಕು, ನನ್ನ ಹೆಂಡತಿ ಕುತ್ತಿಗೆ ಬೋಳಾಗಿರ್ಬೇಕಲ್ಲ. ಅಲ್ಲಿಗೆ ನಿನ್ನ ಮನಸ್ಸಲ್ಲಿ ನನ್ನ ಸಾವು ನೋಡಬೇಕು ಅಂತ ಆಸೆ ಇದೆಯಲ್ಲ? 14ನೇ ದಿನದ ಕಾರ್ಯ ಮುಗಿತಾ ಇದ್ದ ಹಾಗೆ ನನ್ನ ಹೆಂಡತಿ ಕುತ್ತಿಗೆಗೆ ತಾಳಿ ಕಟ್ಟೋ ಯೋಜನೆ ಅಲ್ಲ? ಬಾಯ್ ಬಂದ ಹಾಗೆಲ್ಲ ಮಾತಾಡ್ಬೇಡ ಜಗ್ಗಿ. ಮುಚ್ಚದೆ ರಾಜಮಾತೆ ರಾಜಲಕ್ಷ್ಮಿ ಅವರೇ, ನಾನು ಮರ್ಯಾದೆ ಇಲ್ಲದೆ ಇರೋನು. ನನ್ನ ವರ್ತನೆ ನಿಮ್ಗೆ ಅಸಹ್ಯ. ನಿಮ್ಮ ಸುಪುತ್ರ ಸಾಚನ ಕಂಡೋರ್ ಹೆಂಡತಿ ಮುಂದೆ ಕಚ್ಚೆ ಬಿಚ್ಚೋದಕ್ಕೆ ತಯಾರಾಗಿದ್ದಾನೆ. ಬುದ್ಧಿ ಹೇಳಿ ಅವನಿಗೆ. ಜಗ್ಗಿ, ನನ್ನ ಮಾತು ಕೇಳು. ಮಾತಾಡೋದಕ್ಕೇನೋ ಉಳಿಸಿದ್ಯಾ ನೀನು? ನಿನ್ನ ಹೆಂಡತಿ ತಾಳಿ ಇರ್ಲಿಲ್ವಾ? ನನ್ನ ಹೆಂಡತಿ ಮಾಂಗಲ್ಯನ ಬೇಕಿತ್ತೇನೋ? ನನಗೆ ಮೋಸ ಮಾಡ್ತೀಯಾ? ಹಾಳಾಗೋಗ್ತೀಯ ನೀನು. ಇಡೀ ನಿನ್ನ ವಂಶ ನಿರ್ವಂಶವಾಗುತ್ತೆ. ನೋಡಿ ಏನು ಮಾಡ್ತೀನಿ ಅಂತ ನಿನಗೆ. ಜಗ್ಗಿ, ಜಗ್ಗಿ, ನನ್ನ ಮಾತು ಕೇಳು. ಕೋಪಕ್ಕೆ ಬುದ್ಧಿ ಕೊಡಬೇಡ. ನೋಡು, ನನ್ನ ಮಾತು ಕೇಳು ಜಗ್ಗಿ. ಜಗ್ಗಿ, ಅಪ್ಪಯ್ಯ, ಅಣ್ಣಂದ್ರ ಬಿಸಿ ಬಿಸಿ ಮುದ್ದೆ ಅವರೆಕಾಳು ಸಾರು ಮಾಡಿವ್ನಿ, ಬಿರ್ನೆ ಬಂದ್ರ. ಅಯ್ಯೋ, ಏನಾಯ್ತು? ಹೀರೇನ್ಗೆ ವಾಯು ಬಡ್ದಿತ್ತು. ಆ ವಾಯುನ ಬಿಡಿಸೋದಕ್ಕೆ ಗುರುಗಳ ಮತಿ ಕೊಟ್ಟಿರಲಿಲ್ಲ. ಆ ವಾಯು ಬಂದು ನನ್ನ ಮೈ ಸೇರ್ಕೊಂಡಿದೆ. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಕೊಂಡೆ? ಲೋಕ ಉದ್ಧಾರ ಮಾಡಕ್ಕೆ ಶಿವ ವಿಷ ಕುಡ್ದಂಗೆ ಈ ಹೀರೋಯಿನ್ ಕಾಪಾಡೋದಕ್ಕೆ ಹೋಗಿ ಅವನ ರೋಗ ನೀನು ನುಂಗ್ಕೊಂಡೆ ಅಲ್ಲ. ಇದು ಬೇಕಿತ್ತ ನಿಂಗೆ? ಈಗೇನು ಗತಿ? ನಿನಗೆ ಅರ್ಥ ಆಗಲ್ಲ. ವಿಷಯ ತುಂಬ ಸೂಕ್ಷ್ಮ. ನೀರಿನ ವಾಯು ನಿವಾರಣೆ ಆಗದಿದ್ರೆ ಅವನು ಸತ್ತೇ ಹೋಗ್ತಿದ್ದ. ಹಾಗೇನಾದರೂ ಆಗಿದ್ದಿದ್ರೆ ಜಾಜಿಗೆ ಸೂತ್ಕ ತಗಲಿ ಮೈಲ್ಗೆ ಆಗ್ತಿದ್ಲು. ಮೈಲ್ಗೆ ಆಗಿರೋದು ಯಾವುದು ಬಲಿಗೆ ಸೂಕ್ತ ಅಲ್ಲ. ಅದಕ್ಕೆ ಈರನ್ ಕಾಪಾಡಿದೆ. ಅಣ್ಣಂದ್ರ, ಅಪ್ಪಯ್ಯ, ಏನ್ ಮಾಡ್ತಿದ್ದೀರಾ? ಬಿರ್ನೆ ಬಂದ್ರ? ಯಾಕೆ, ಏನಾಯ್ತು? ಏನಿಲ್ಲ,